ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಡತಿ ಬಳಿ ನಡೆದಿರೋ ಘಟನೆ. ವರ್ತೂರು ಪೊಲೀಸರಿಂದ ಒಟ್ಟು 6 ಮಂದಿ ಆರೋಪಿಗಳ ಬಂಧನ. ಕೂಲ್ ಡ್ರಿಂಕ್ಸ್ ಗಾಡಿ ಅಡ್ಡಗಟ್ಟಿ ಹಣ ದೋಚಿದ್ದ ಆರೋಪಿಗಳು. ಬಹಳಷ್ಟು ಹಣ ಸಿಗುತ್ತೆ ಅಂತ ರಾಬರಿ ಮಾಡಿದ್ದ ಆರೋಪಿಗಳು. ಆದರೆ ಸಿಕ್ಕ ಅಲ್ಪಸ್ವಲ್ಪ ಹಣ ಪಡೆದು ನಿರಾಶೆಯಲ್ಲಿ ಪರಾರಿಯಾಗಿದ್ರು. ವಾಹನ ಚಾಲಕನಿಂದಲೇ ನಡೆದಿತ್ತು ರಾಬರಿ ಮಾಸ್ಟರ್ ಪ್ಲ್ಯಾನ್. ಕಳೆದ ಶನಿವಾರ ಕೊಡತಿ ಬಳಿ ರಾತ್ರಿ 7:407 ಲಾರಿ ಅಡ್ಡಗಟ್ಟಿ ರಾಬರಿ. ಪಿಸ್ತೂಲ್ ತೋರಿಸಿ ಹಣ ನೀಡುವಂತೆ ಬೆದರಿಕೆ ಹಾಕಿದ್ದ ಇಬ್ಬರು. ಕೈಯಲ್ಲಿದ್ದ ಹಣವನ್ನಷ್ಟು ಕೊಟ್ಟು ಬಿಟ್ಟಿದ್ದ ಜೊತೆಯಲ್ಲಿದ್ದವರು. ಏನೂ ಗೊತ್ತಿಲ್ಲದವನಂತೆ ನಾಟಕ ಮಾಡಿದ್ದ ಡ್ರೈವರ್ ಅಜಯ್ ಕುಮಾರ್. ಆದರೆ ಮೊದಲೇ ಈ ಸ್ನೇಹಿತರ ಜೊತೆ ಪ್ಲ್ಯಾನ್ ಮಾಡಿದ್ದ ಅಜಯ್. ನಾವು ಕೂಲ್ ಡ್ರಿಂಕ್ಸ್ ಡೆಲಿವರಿ ಕೊಟ್ಟಾಗ ಲಕ್ಷಾಂತರ ಹಣ ಸಂಗ್ರಹ ಆಗಿರುತ್ತದೆ. ಲಾರಿ ಹೋಗುವಾಗ ಅಡ್ಡಗಟ್ಟಿ ನೀವು ರಾಬರಿ ಮಾಡಿ ಎಂದು ಪ್ಲ್ಯಾನ್. ಚಾಕು ತೋರಿಸಿ ಇರೋ ಹಣ ಕಿತ್ತುಕೊಳ್ಳಿ ಅಂತ ಹೇಳಿದ್ದ ಅಜಯ್. ಒಟ್ಟು 6 ಜನ ಆರೋಪಿಗಳು ಸೇರಿ ಪ್ಲ್ಯಾನ್ ಮಾಡಿದ್ರು. ಆದರೆ ಅವತ್ತು ಬದಲಾಗಿ 16,000 ಹಣ ಸಂಗ್ರಹವಾಗಿದೆ. ಚಾಕು ಬದಲಿಗೆ ಗನ್ ತಂದಿದ್ದ ಆಕಾಶ್ ಮತ್ತು ಇನ್ನೋರ್ವ ರೋಹಿತ್ ಎಂಬಾತ ಗನ್ ಸಪ್ಲೈ ಮಾಡೋ ಕೆಲಸ ಮಾಡಿದೆ. ಪ್ರಕರಣ ದಾಖಲಿಸಿ ತನಿಖೆ ಮಾಡಿದ ವರ್ತೂರು ಅಂಶ. 2 ದಿನದಲ್ಲಿ 350 ಅಧಿಕ ಸಿಸಿಟಿವಿ ಪರಿಶೀಲನೆ. ರಾಬರಿ ಮಾಡಿದ ಬಳಿಕ ಚಾಲಕನ ಪ್ಲ್ಯಾನ್ ಬಂಧನ ಬೆಳಕಿಗೆ. ವೇಳೆ ಬಿಹಾರದಿಂದ ಪಿಸ್ತೂಲ್ ತಂದಿರೋ ಮಾಹಿತಿ. ಆರೋಗ್ಯ ಅಪ್ರಾಪ್ತ ಸೇರಿ 6 ಜನ ಆರೋಪಿಗಳ ಬಂಧನ. ಆರೋಪಿಗಳಿಗೆ ನ್ಯಾಯಾಂಗ ಬಂಧನ.